ರಾಜೀನಾಮೆಗೆ ಮುಂದಾಗಿದ್ರ ಸಚಿವ ಕೆಜೆ ಜಾರ್ಜ್. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಮರ, ಬಾಕಿ ಬಿಲ್ ಪಾವತಿಗೆ ಸರ್ಕಾರಕ್ಕಾಗಿ ಆಗ್ರಹ. ವಿಧಾನಸಭೆಯಲ್ಲಿ ಜೋರಾದ ಜಿ ಜಾಹೀರಾತು ಗಲಾಟೆ. ಬೆಂಗಳೂರಿನಲ್ಲಿ ಒಂದೇ ತಿಂಗಳಲ್ಲಿ 60 ಕೋಟಿ ಮೌಲ್ಯದ ಗಾಂಜಾ ಸೀಸ್. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಆಕ್ಸಿಡೆಂಟ್. ನಟ ಮಯೂರ್ ಪಟೇಲ್ ವಿರುದ್ಧ ದಾಖಲಾಯಿತು ಎಫ್ಐಆರ್. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಇಂಧನ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ರು ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ವಾರದ ಹಿಂದೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದ ಜಾರ್ಜ್ ಅವರು ಹಿರಿಯ ಐಎಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಶಿಸ್ತು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರುವ ಪಂಕಜ್ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳೋದಾದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಗ ಜಾರ್ಜ್ ಅವರು ರಾಜೀನಾಮೆ ಮಾತನ್ನ ಆಡ್ತಾ ಇದ್ದ ಹಾಗೆ ಸಿಎಂ ಸಮಾಧಾನ ಮಾಡಿ ಅವರನ್ನ ಕಳಿಸಿದ್ರು. ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಹಲವು ದೂರುಗಳು ಬಂದಿದ್ವು. ಹೀಗಾಗಿ ಸ್ಪಷ್ಟನೆ ಪಡೆಯುವುದಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಭೇಟಿಗೆ ಆಹ್ವಾನ ನೀಡಲಾಗಿತ್ತು. ಆದರೆ ಸಿಎಂ ಕಚೇರಿಯಿಂದ ಅಧಿಕೃತ ಮಾಹಿತಿ ತಲುಪಿದ್ರು ಪಂಕಜ್ ಕುಮಾರ್ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ರು. ಹಿರಿಯ ಅಧಿಕಾರಿಯ ಈ ನಡೆಯನ್ನ ಸಿಎಂ ಕಚೇರಿ ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಪಂಕಜ್ ಕುಮಾರ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಟ್ಟ ದಿನವೇ ಲಿಖಿತ ವಿವರಣೆ ನೀಡಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ಕೊಡಲಾಗಿತ್ತು. ಸರ್ಕಾರದ ಈ ನೋಟಿಸ್ಗೆ ಜಾರ್ಜ್ ಅಸಮಾಧಾನಗೊಂಡಿದ್ರು ಎನ್ನಲಾಗ್ತಾ ಇದೆ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸ್ಪಷ್ಟ ಮಾಡ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಕೋಲಾಹಲ ಜೋರಾಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ಅಂದಿನ ವಿಪಕ್ಷವಾಗಿದ್ದ ಕಾಂಗ್ರೆಸ್ 40% ಕಮಿಷನ್ ಕ್ಯಾಂಪೇನ್ ಅನ್ನು ಮಾಡಿತ್ತು. ಇದೀಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಗೌರವ ಅಧ್ಯಕ್ಷ ಜಗನ್ನಾಥ್ ಸುದ್ದಿಗೋಷ್ಠಿಯನ್ನ ನಡೆಸಿ ಸಮರವನ್ನ ಸಾರಿದ್ದಾರೆ. ಗುತ್ತಿಗೆದಾರರಿಗೆ ಸುಮಾರು 38,000 ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ. ಸಿಎಂಗೆ ಈಗಾಗಲೇ 100 ಪುಟಗಳ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದರೂ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿದಿಲ್ಲ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಆದ್ರೆ 40%, 60%, 80% ಅಂತ ಹೇಳಲ್ಲ. ಆದ್ರೆ ಎಷ್ಟು ಅನ್ನೋದನ್ನ ಬಹಿರಂಗ ಪಡಿಸ್ತೀವಿ. ಸಿಎಂ ಕೂಡಲೇ ಗುತ್ತಿಗೆದಾರರ ಸಭೆ ಕರೆಯಬೇಕು ಅಂತ ಆಗ್ರಹಿಸಿರುವಂತ ಮಂಜುನಾಥ್, ಮಾರ್ಚ್ 5ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ, 1 ವಾರ ಕೆಲಸ ಮಾಡಲ್ಲ ಅಂತ ಗುಡುಗಿದ್ದಾರೆ. ಇಲ್ಲ ಸರ್, 5ನೇ ತಾರೀಕು ಸ್ಟ್ರೈಕ್ ಮಾಡ್ತಾ ಇದೀವಿ. ಕೆಲಸ ನಿಲ್ಲಿಸ್ಬಿಟ್ಟು 5/3 ಕೆಲಸ. ಇನ್ ದಿ ಮೀನ್ ಟೈಮ್ ನಾವೇನ್ ಗೊತ್ತಾ, ಹೈಕಮಾಂಡಿಗೆ ರಾಹುಲ್ ಜಿ ಕೊಡ್ತಿದೀವಿ, ಖರ್ಗೆ ಸಾಹೇಬ್ರಿಗೆ ಕೊಡ್ತಿದೀವಿ, ಗವರ್ನರಿಗೆ ಕೊಡ್ತಿದ್ದೀವಿ. ಯಾಕಂದ್ರೆ ನಾವು ಅದ್ರೊಳಗೆ ಕೊಡ್ತಾ ಇದೀವಿ. ಆಮೇಲೆ ಇಡೀ ರಾಜ್ಯ 31 ಜಿಲ್ಲೆ ಪ್ರವಾಸ ಮಾಡ್ತಾ ಇದೀವಿ. ನಮಗೆ ದುಡ್ಡು ಬರೋದು ಮುಖ್ಯ, ನಮ್ಮ ಸಮಸ್ಯೆ ಬಗೆಹರಿಯೋದು ಮುಖ್ಯ. ಕಲ್ಯಾಣ ಕರ್ನಾಟಕದಾಗ ಭಾಳ ಅನ್ಯಾಯ ನಡೆದ ಸರ್. ಯಾರೇ ಟೆಂಡರ್ ಹಾಕಿದ್ರೆ ಒಟ್ಟು ಒಂದು ಟೆಂಡರ್ ಓಪನ್ ಮಾಡೋಂಗಿಲ್ಲ. ಯಾಸ್ ಪರ್ ಅಲ್ಲಿ ರೂಲ್ಸೇ ಇಲ್ಲ. ಯಾಸ್ ಪರ್ ನೋಟಿಫಿಕೇಶನ್ ಪ್ರಕಾರ ಟೆಂಡರ್ ಕರೆಯಲ್ಲ. ಯಾರು ಒಂದು ಎಲ್ಲ 7 ಮಂದಿ ಸಚಿವರಿಂದ, ಎಲ್ಲ ಶಾಸಕರಲ್ಲಿಂದ 70% ಶಾಸಕರು. ಸಿದ್ಧಗಂಗಾ ಮಠಕ್ಕೆ ನೀರಿನ ಅಭಾವ ಎದುರಾಗಿದೆ. ಕಳೆದ ವರ್ಷ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಿದ್ಧಗಂಗಾ ಮಠಕ್ಕೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸಿ ದೇವರಾಯಪಟ್ಟಣ ಕೆರೆಯಿಂದ ಮಠಕ್ಕೆ ನೀರು ಪಂಪ್ ಮಾಡಲಾಗಿದೆ. ಆದರೆ ಕೆಐಎಡಿಬಿ ಅಧಿಕಾರಿಗಳು ಕೆರೆಗೆ ಪಂಪ್ ಮಾಡಿದ 95 ಲಕ್ಷ ವಿದ್ಯುತ್ ಬಿಲ್ ಪಾವತಿಸುವಂತೆ ಮಠಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅಸಲಿಗೆ ಶ್ರೀಮಠ ಒಂದು ಹನಿ ನೀರನ್ನು ಕೂಡ ಉಪಯೋಗಿಸಿರಲಿಲ್ಲ. ಅಧಿಕಾರಿಗಳ ಈ ಎಡವಟ್ಟು ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಬಿತ್ತರವಾಗಿತ್ತು. ಇದನ್ನು ಗಮನಿಸಿದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಮಠವು ಒಂದು ನಯಾ ಪೈಸೆಯೂ ಕಟ್ಟಬೇಕಿಲ್ಲ, ಎಲ್ಲ ಹಣವನ್ನ ನಾವೇ ಭರಿಸುತ್ತೇವೆ ಅಂದಿದ್ರು. ಈ ಮಧ್ಯೆ ಬಿಲ್ ಪಾವತಿಸದ ಪರಿಣಾಮ ಬೆಸ್ಕಾಂ ಅಧಿಕಾರಿಗಳು ಹೊನ್ನೇನಹಳ್ಳಿಯಲ್ಲಿ ನೀರು ಪಂಪ್ ಮಾಡುವ ಘಟಕದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಹಾಗಾಗಿ ಕಳೆದ 6-8 ತಿಂಗಳಿನಿಂದ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಪಂಪ್ ಆಗುತ್ತಿಲ್ಲ. ಇದಕ್ಕೆ ಉತ್ತರ ಕೊಡಬೇಕಾದ ಕೆಐಎಡಿಬಿ ಅಧಿಕಾರಿಗಳು ಪ್ರತಿಕ್ರಿಯೆಯನ್ನ ಕೊಡದೆ ನುಣುಚಿಕೊಳ್ಳುತ್ತಾರೆ. ಇತ್ತ ವರದಿ ಬಿತ್ತರವಾಗುತ್ತಿದ್ದಂತೆ ಪ್ರತಿಕ್ರಿಯಿಸಿದ ಎಂಬಿ ಪಾಟೀಲ್, ಬಿಲ್ ಕಟ್ಟಲಾರದಷ್ಟು ಬಡತನ ಕೆಐಎಡಿಬಿಗೆ ಇಲ್ಲ, ಬಿಲ್ ಪಾವತಿಯಾಗುತ್ತೆ, ಪವರ್ ಕನೆಕ್ಷನ್ ನೀಡುವಂತೆ ಬೆಸ್ಕಾಂನವರಿಗೆ ಸೂಚಿಸುತ್ತೇನೆ ಅಂದಿದ್ದಾರೆ. ಇದಕ್ಕೆ ಸಂಬಂಧ ಇಲ್ಲ. ಇದು ಕೆಐಡಿಬಿ ಮತ್ತು ಹೆಸ್ಕಾಂ ಮಧ್ಯೆ. ಹೆಸ್ಕಾಂನವರು ಕೆಐಡಿಬಿಯ ಲೈನನ್ನು ಕಟ್ ಮಾಡಿದ್ದಾರೆ. ಸೊ ಮಠಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮಠದ ಕಟ್ ಮಾಡಿಲ್ಲ, ಅದ್ರ ಸಪ್ಲೈ ಆಗ್ತದೆ. ಈಗ 10 ನಿಮಿಷದಲ್ಲಿ ರಿಸ್ಟೋರ್ ಆಗುತ್ತೆ. ಅವರು ಕನ್ಫ್ಯೂಷನಲ್ಲಿ ಇವನು ಮಾಡ್ಕೊಂಡಿದ್ದಾನೆ ಅದನ್ನು. ಕೆಐಡಿಬಿಗೆ ಅಷ್ಟು ಹಣ ಕೊಡಲಾರ್ದಷ್ಟು ಇದು ಪ್ರಶ್ನೆ ಬಂದಿಲ್ಲ.
ವಿಬಿಜಿ ರಾಮ್ಜಿ ವಿರುದ್ಧ ದೇಶಾದ್ಯಂತ ಸಮರ ಸಾರಿರುವ ಕಾಂಗ್ರೆಸ್ ವಿರುದ್ಧವೇ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ವಿಬಿಜಿ ರಾಮ್ಜಿ ವಿರುದ್ಧ ಪತ್ರಿಕೆಗಳಿಗೆ ರಾಜ್ಯ ಸರ್ಕಾರ ಜಾಹೀರಾತು ನೀಡಿದ ವಿಚಾರ ಸದನದಲ್ಲಿ ಕೋಲಾಹಲ ಎಬ್ಬಿಸಿದೆ. ಯಾರ ಅಪ್ಪನ ದುಡ್ಡು ಅಂತ ಜಾಹೀರಾತನ್ನ ಕೊಟ್ಟಿದ್ದೀರಾ ಅಂತ ಯತ್ನಾಳ್ ಪ್ರಶ್ನಿಸಿದ್ದಾರೆ. ಕೇಂದ್ರದ ಯೋಜನೆಯ ವಿರುದ್ಧ ಅವಹೇಳನಕಾರಿ ಜಾಹೀರಾತು ನೀಡಲಾಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸುನಿಲ್ ಕುಮಾರ್ ಕೂಡ ರಾಜ್ಯದ ಯೋಜನೆಗಳನ್ನ ವಿರೋಧಿಸಿ ಗ್ರಾಮ ಪಂಚಾಯಿತಿಗಳಲ್ಲಿ ಜಾಹೀರಾತು ಕೊಟ್ರೆ ಒಪ್ಪಿಕೊಳ್ತೀರಾ ಅಂತ ಪ್ರಶ್ನಿಸಿದ್ರು. ಈ ವೇಳೆ ವಿಧಾನಸಭೆಯಲ್ಲಿ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ಗದ್ದಲ ಜೋರಾಯಿತು. ಗದ್ದಲ ನಡುವೆ ಪ್ರಿಯಾಂಕ ಖರ್ಗೆ ಮಾತನಾಡಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕೊಟ್ಟ ಜಾಹೀರಾತು, ಮೋದಿ ಅವರೇ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಜಾಹೀರಾತಿನಲ್ಲಿ ಯಾವ ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅಂತ ತಿರುಗೇಟನ್ನ ಕೊಟ್ಟರು. ಸರ್ಕಾರದ ನಡೆ ಖಂಡಿಸಿ ಆರ್ ಅಶೋಕ್, ಕಾಂಗ್ರೆಸ್ನಿಂದ ಜಾಹೀರಾತು ಭಯೋತ್ಪಾದನೆಯಾಗಿದೆ, ಈ ಜಾಹೀರಾತು ತಪ್ಪು, ಇದನ್ನ ಖಂಡಿಸಿ ನಾವು ಸದನ ಬಹಿಷ್ಕಾರ ಮಾಡ್ತೀವಿ ಅಂತ ಕಲಾಪದಿಂದ ವಾಕೌಟ್ ಮಾಡಿದ್ರು. ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ, ಭಯೋತ್ಪಾದನೆ, ತೆರಿಗೆ ಭಯೋತ್ಪಾದನೆ. ಒಂದು ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ, ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರೂ? ಒಂದು ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು, ರಾಜ್ಯ ಸರ್ಕಾರಕ್ಕೆ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಸುಮ್ಮನೆ ಇರ್ತಾರ? ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿ ಜನವರಿ ತಿಂಗಳಲ್ಲೇ ಬರೋಬ್ಬರಿ 60 ಕೋಟಿಗೂ ಅಧಿಕ ಮೌಲ್ಯದ 71 ಕೆಜಿ ಹೈಡ್ರೋಫೋನಿಕ್ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಅಂದಹಾಗೆ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದ ಪ್ರಯಾಣಿಕರ ಬಳಿ ತಪಾಸಣೆ ಮಾಡಿದಾಗ ಜನವರಿಯಲ್ಲೇ ಬರೋಬ್ಬರಿ 13 ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಈ ಎಲ್ಲಾ ಪ್ರಕರಣಗಳಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಪ್ರಯಾಣಿಕರನ್ನ ವಶಕ್ಕೆ ಪಡೆದು ಎನ್ಡಿಪಿಎಸ್ ಆಕ್ಟ್ನ ಅಡಿ ಪ್ರಕರಣ ದಾಖಲಿಸಿ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಆದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 1 ತಿಂಗಳಲ್ಲೇ ಅದು ಬ್ಯಾಂಕಾಕ್ನಿಂದಲೇ ಬೆಂಗಳೂರಿಗೆ ಗಾಂಜಾ ಸರಬರಾಜಾಗ್ತಾ ಇದ್ದು ಸಿಲಿಕಾನ್ ಸಿಟಿ ಗಾಂಜಾ ಸಿಟಿ ಆಗಿಬಿಡುತ್ತಾ ಅನ್ನೋ ಭಯ ಮೂಡಿಸುವಂತಿದೆ. ಪ್ರತಿ ತಿಂಗಳು 100 ಕೆಜಿ ಅಕ್ರಮ ಗಾಂಜಾ ಸರಬರಾಜು ಆಗುತ್ತಿದ್ದು ಇಷ್ಟೂ ಪ್ರಕರಣಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ತಡೆದಿದ್ದಾರೆ. ಆದರೆ ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿಯೂ ಬಂದಿರುವ ಅದೆಷ್ಟೋ ಪ್ರಕರಣಗಳಿವೆಯೋ ಎಂಬ ಅನುಮಾನ ಮೂಡಿಸುವಂತಿದೆ. ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಕುಡಿದು ವಾಹನ ಚಲಾಯಿಸಿ ಕಾರುಗಳಿಗೆ ಸರಣಿ ಅಪಘಾತ ಮಾಡಿದ್ದಾರೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ಕಳೆದ ರಾತ್ರಿ 10 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ. ಸಿಗ್ನಲ್ನಲ್ಲಿ ನಿಂತಿದ್ದ ಕಾರುಗಳಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ. ಈ ವೇಳೆ ಒಂದಕ್ಕೊಂದು ಕಾರುಗಳ ನಡುವೆ ಸರಣಿ ಅಪಘಾತ ಆಗಿದೆ. 2 ಸ್ವಿಫ್ಟ್ ಡಿಸೈರ್ ಕಾರು ಮತ್ತೊಂದು ಸರ್ಕಾರಿ ಕಾರು ಜಖಂಗೊಂಡಿದೆ. ಘಟನಾ ಸ್ಥಳಕ್ಕೆ ಹಲಸೂರು ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಯೂರ್ ಪಟೇಲ್ ಕರೆತಂದು ಡ್ರಂಕ್ ಅಂಡ್ ಡ್ರೈವ್ ಪರೀಕ್ಷೆ ನಡೆಸಲಾಯಿತು. ಡಿಡಿ ತಪಾಸಣೆ ವೇಳೆ ಪಾಸಿಟಿವ್ ಬಂದಿದೆ. ಜಖಂಗೊಂಡ ಕಾರು ಚಾಲಕರಿಂದ ಅಪಘಾತದ ಬಗ್ಗೆ ದೂರು ಕೊಡಲಾಗಿದೆ. ಈ ಸಂಬಂಧ ನಟನ ವಿರುದ್ಧ ಹಲಸೂರು ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಕುಡಿದು ವಾಹನ ಚಲಾಯಿಸಿ ಅಪಘಾತ ಮಾಡಿರುವ ಬಗ್ಗೆ ಪ್ರಕರಣ ದಾಖಲಾಗಿದೆ. ನಟ ಮಯೂರ್ ಪಟೇಲ್ ಅವರ ಫಾರ್ಚುನರ್ ಕಾರು ಸೀಸ್ ಮಾಡಲಾಗಿದೆ. ತುಳುನಾಡಿನ ದೈವಕ್ಕೆ ಹೆಣ್ಣು ದೆವ್ವ ಅಂತ ಅಪಮಾನ ಮಾಡಿದ್ದ ಬಾಲಿವುಡ್ ನಟ ರಣವೀರ್ ಸಿಂಗ್ ಕ್ಷಮೆ ಕೇಳಿದ್ರೂ ಸಂಕಷ್ಟ ತಪ್ಪದಂತಾಗಿದೆ. ರಣವೀರ್ ಹೇಳಿಕೆ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ವಕೀಲ ಪ್ರಶಾಂತ್ ಮಿತ್ತಾಲ್ ಪಿಸಿಆರ್ ದಾಖಲಿಸಿ ಎಫ್ಐಆರ್ ಮಾಡಿಸಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 196, 299, 302 ಅಡಿಯಲ್ಲಿ ಪ್ರಕರಣ ಆಗಿದೆ. 2025 ನವೆಂಬರ್ನಲ್ಲಿ ಗೋವಾದಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗಿತ್ತು. ಈ ವೇಳೆ ರಿಷಬ್ ಶೆಟ್ಟಿ ನಟನೆಯನ್ನ ಹೊಗಳೋಕೆ ಮುಂದಾಗಿ ಬಾಲಿವುಡ್ ನಟ ಎಡವಟ್ಟು ಮಾಡಿಕೊಂಡಿದ್ರು. ಕಾಂತಾರ 1 ಚಿತ್ರದ ದೈವವನ್ನ ಹೆಣ್ಣು ದೆವ್ವ ಅಂತ ಹೇಳಿ ಟೀಕೆಗೆ ಗುರಿಯಾಗಿದ್ರು. ರಿಷಬ್ ಅವರ ಕಾಂತಾರ ಸಿನಿಮಾವನ್ನ ಥಿಯೇಟರ್ನಲ್ಲಿ ನಾನು ನೋಡಿದೆ, ಅದ್ಭುತವಾಗಿತ್ತು. ನಿಮ್ಮ ನಟನೆ, ಅದರಲ್ಲೂ ಹೆಣ್ಣು ದೆವ್ವ ನಿಮ್ಮ ಮೈ ಸೇರುವ ದೃಶ್ಯ ಅಂತೂ ಅತ್ಯದ್ಭುತವಾಗಿತ್ತು. ಆ ದೃಶ್ಯದಲ್ಲಿ ನಿಮ್ಮ ನಟನೆ ಹಾಗೂ ನಿಮ್ಮ ನೋಟ ಮಜವಾಗಿತ್ತು ಅಂತ ರಣವೀರ್ ಸಿಂಗ್ ಅನುಕರಣೆ ಮಾಡಿದ್ರು. ರಣವೀರ್ ಮಾಡಿದ ಅಪಹಾಸ್ಯಕ್ಕೆ ದೈವಾರಾಧಕರು ಆಕ್ರೋಶ ಹೊರಹಾಕಿದ್ರು. ಆ ಬಳಿಕ ರಣವೀರ್ ಸಿಂಗ್ ಕ್ಷಮೆ ಕೂಡ ಕೋರಿದ್ರು. 3 ಡಿಸೆಂಬರ್ 2025 ಅಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಕ್ಟರ್ ರಣವೀರ್ ಸಿಂಗ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇನ್ ಗೋವಾ ಅದರಲ್ಲಿ ಬಂದು ಚಾಮುಂಡಿ ತಾಯಿನ ಬಂದು ಫಿಮೇಲ್ ಗೋಸ್ಟ್ ಅಂತ ಹೇಳಿ ರೆಫರ್ ಮಾಡ್ತಾರೆ. ಅದು ಇಟ್ ಹ್ಯಾಸ್ wounded ನಾಟ್ ಓನ್ಲಿ ಮೈನ್, ಮಿಲಿಯನ್ಸ್ ಆಫ್ ಹಿಂದೂ ರಿಲಿಜಿಯಸ್ ಪೀಪಲ್. ಸೊ ಅದರಿಂದಾಗಿ ಇಟ್ಸ್ ಅನ್ ಅಫೆನ್ಸ್. ಎಫ್ಐಆರ್ ಮಾಡಲೇಬೇಕು. ಈಗ ಎಫ್ಐಆರ್ ಮಾಡ್ತಾ ಇದ್ದಾರೆ, ಮಾಡಿಲ್ಲ ಅಂದರೆ ಕಂಟೆಂಪ್ಟ್ ಆಗುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ. ನಿನ್ನೆ ಸಂಭವಿಸಿದ ವಿಮಾನ ದುರಂತದಲ್ಲಿ ನಿಧನರಾದ ಡಿಸಿಎಂ ಅಜಿತ್ ಪವಾರ್ ಅವರ ಅಂತ್ಯ ಸಂಸ್ಕಾರ ಬಾರಾಮತಿಯಲ್ಲಿ ನೆರವೇರಿದೆ. ಮಧ್ಯಾಹ್ನ 12:15ಕ್ಕೆ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ಮಾಡಲಾಯಿತು. ತಂದೆಯ ಪಾರ್ಥಿವ ಶರೀರಕ್ಕೆ ಮಕ್ಕಳಿಂದ ಅಗ್ನಿಸ್ಪರ್ಶ ಮಾಡಲಾಯಿತು. ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಿಎಂ ಫಡ್ನವೀಸ್, ಡಿಸಿಎಂ ಏಕನಾಥ್ ಶಿಂದೆ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸ್ವಗ್ರಾಮ ಕಾಟೇವಾಡಿಯ ಮನೆಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು ಅಜಿತ್ ಪವಾರ್ ಅಂತಿಮ ದರ್ಶನ ಪಡೆದರು. ಅಜಿತ್
ಅಜಿತ್ ಪವಾರ್ ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿ ದಿಲೀಪ್ ಜಾಧವ್ ಅವರ ಅಂತ್ಯಕ್ರಿಯೆಯನ್ನು ನಿನ್ನೆ ರಾತ್ರಿ ಅವರ ಹುಟ್ಟೂರು ಸತಾರದಲ್ಲಿ ನಡೆಸಲಾಯಿತು. ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಸೇರಿ 5 ದುರ್ಮರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ ಮುಂದುವರೆದಿದೆ. ಡಿಜಿಸಿಎ ಮತ್ತು ಎಫ್ಎಸ್ಎಲ್ ಟೀಮ್ ಅವಶೇಷಗಳ ಸಂಗ್ರಹಕ್ಕೆ ಮುಂದಾಗಿದೆ. ಲ್ಯಾಂಡಿಂಗ್ ಪ್ರಯತ್ನದಲ್ಲಿದ್ದಾಗ ವಿಮಾನ ಪತನಗೊಂಡಿದ್ದು, ಪತನಕ್ಕೂ ಮುನ್ನ ನೋ ಮೇಡೇ ಕಾಲ್ ಬಂದಿಲ್ಲ. ಎಟಿಸಿಗೆ ಪೈಲಟ್ ಮೇಡೇ ಸೂಚನೆ ಕೊಟ್ಟಿರಲಿಲ್ಲ. ಈಗಾಗಲೇ ವಿಮಾನದ FTR, CDR ಸಂಗ್ರಹ ಮಾಡಲಾಗಿದ್ದು, ಪೈಲಟ್ನ ಯಾವುದೇ ರೆಕಾರ್ಡ್ ದಾಖಲಾಗಿಲ್ಲ. ಅಯ್ಯೋ ಅನ್ನುವಂತಹ ಶಬ್ದ ಮಾತ್ರ ದಾಖಲಾಗಿದೆ. ಇತ್ತ ವಿಮಾನ ದುರಂತದಲ್ಲಿ ಪೈಲಟ್ ಶಾಂಭವಿ ಮೃತಪಟ್ಟಿದ್ದು, 25 ವರ್ಷದ ಮಗಳನ್ನ ಕಳ್ಕೊಂಡ ತಾಯಿಯ ರೋದನೆ ಮುಗಿಲು ಮುಟ್ಟಿದೆ. ಮಗಳ ಮದುವೆ ಮಾಡುವ ಪ್ಲಾನ್ನಲ್ಲಿದ್ದ ತಾಯಿಗೆ ಆಘಾತವಾಗಿದೆ. ಮದುವೆಗೂ ಮುನ್ನ ಶಾಂಭವಿ ದುರಂತ ಅಂತ್ಯ ಕಂಡಿದ್ದಾರೆ. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆ ಪ್ರಕರಣ ಸಂಬಂಧ ಕಿಡ್ನಾಪ್ ಕೇಸ್ ದಾಖಲಿಸಲು ಸಂದೀಪ್ ಪಾಟೀಲ್ ಮುಂದಾಗಿದ್ದಾರೆ. ಕೇಸ್ ದಾಖಲಾಗಿ 20 ದಿನ ಕಳೆದರೂ ಪ್ರಕರಣದಲ್ಲಿ ಯಾವುದೇ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ದೂರು ದಾಖಲಿಸುತ್ತೇನೆ ಅಂತ ನಾಸಿಕ್ನಲ್ಲಿ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಕರ್ನಾಟಕ ಪೊಲೀಸರು ತನಿಖೆ ಮಾಡಿದರೆ ಪ್ರಕರಣ ಬಯಲಾಗಲಿದೆ ಅಂತ ಹೇಳಿದ್ದಾರೆ. ಕಿಡ್ನಾಪ್ ಪ್ರಕರಣದ ಬಗ್ಗೆ ಮಹಾರಾಷ್ಟ್ರ SITಯಿಂದ ಸರಿಯಾದ ತನಿಖೆ ಆಗ್ತಾ ಇಲ್ಲ. ನಮ್ಮಲ್ಲಿ ದೂರು ನೀಡಿದರೆ ತನಿಖೆಗೆ ಸಿದ್ಧ ಅಂತ ಬೆಳಗಾವಿ SP ಹೇಳಿದ್ರು. ಆದ್ರಿಂದ ನಾನು ಕರ್ನಾಟಕದಲ್ಲಿ ದರೋಡೆ ಪ್ರಕರಣ ದಾಖಲಿಸಲು ಸಿದ್ಧನಿದ್ದೇನೆ. ಕರ್ನಾಟಕ ಪೊಲೀಸರು ತನಿಖೆ ನಡೆಸಲು ಸಿದ್ಧವಿದ್ದರೆ ನಾನು ದೂರು ನೀಡುತ್ತೇನೆ. 400 ಕೋಟಿ ರೂಪಾಯಿ ದರೋಡೆ ಆಗಿರೋದು ಕರ್ನಾಟಕದ ಗಡಿ ಭಾಗದಲ್ಲಿ. ಇದರ ಬಗ್ಗೆ ಕರ್ನಾಟಕ ಪೊಲೀಸರು ತನಿಖೆ ಮಾಡಿದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಎಂದಿದ್ದಾರೆ.